ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 14/5/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಸಂಗಮಯುಗದಲ್ಲಿದ್ದೀರಿ. ನೀವು ಹಳೆಯ ಪ್ರಪಂಚದಿಂದ ಸಂಬಂಧವನ್ನು ತೆಗೆಯಬೇಕಾಗಿದೆ, ಏಕೆಂದರೆ ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಗಲಿದೆ. ಪ್ರಶ್ನೆ: ಸಂಗಮಯುಗದ ಯಾವ ವಿಶೇಷತೆಯು ಇಡೀ ಕಲ್ಪಕ್ಕಿಂತ ಭಿನ್ನವಾಗಿದೆ? ಉತ್ತರ: ಸಂಗಮಯುಗದ ವಿಶೇಷತೆಯಾಗಿದೆ. ಇಲ್ಲಿ ಓದುತ್ತೀರಿ, ಪ್ರಾರಬ್ಧವನ್ನು ಭವಿಷ್ಯದಲ್ಲಿ ಪಡೆಯುತ್ತೀರಿ. ಇಡೀ ಕಲ್ಪದಲ್ಲಿ ಇಂಥ ವಿದ್ಯೆಯನ್ನು ಓದಿಸಲಾಗುವುದಿಲ್ಲ. ಯಾವುದರ ಪ್ರಾರಬ್ಧವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ. ಈಗ ನೀವು ಮಕ್ಕಳು ಅಮರಲೋಕಕ್ಕಾಗಿ ಮೃತ್ಯು ಲೋಕದಲ್ಲಿ ಓದುತ್ತೀರಿ, ಇನ್ನೊಂದು ಜನ್ಮಕ್ಕಾಗಿ ಓದುವುದಿಲ್ಲ. ಗೀತೆ. ದೂರ ದೇಶದಲ್ಲಿರುವವರು. ಓಂ ಶಾಂತಿ. ದೂರ ದೇಶದಲ್ಲಿರುವವರು ಯಾರು? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಪರದೇಶದಲ್ಲಿ ಬರಲು ಅವರಿಗೆ ತಮ್ಮ ದೇಶವಿರಲಿಲ್ಲವೇ? ಅವರು ತಮ್ಮ ದೇಶದಲ್ಲಿ ಬರುವುದಿಲ್ಲ. ಈ ರಾವಣ ರಾಜ್ಯವು ಪರದೇಶವಾಗಿದೆಯಲ್ಲವೇ? ಅಂದ ಮೇಲೆ ಶಿವತಂದೆಯು ತಮ್ಮ ದೇಶದಲ್ಲಿ ಬರುವುದಿಲ್ಲವೇ? ರಾವಣ ಪರದೇಶವು ಯಾವುದು? ರಾವಣನ ಪರದೇಶವು ಯಾವುದು ಮತ್ತು ದೇಶವು ಯಾವುದು? ಶಿವತಂದೆಗೆ ತನ್ನ ದೇಶ ಯಾವುದಾಗಿದೆ? ತನ್ನ ದೇಶದ ಸ್ಥಾಪನೆ ಮಾಡಲು ಬಂದಿದ್ದಾರೆ. ತಮ್ಮ ದೇಶದಲ್ಲಿ ಸ್ವಯಂ ತಂದೆಯೇ ಬರುತ್ತಾರೆ. ಒಳ್ಳೆಯದು. ಇದರ ಮೇಲೆ ಎಲ್ಲರೂ ವಿಚಾರ ಸಾಗರ ಮಂಥನ ಮಾಡಿ. ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ. ರಾವಣ ಪರದೇಶವನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ರಾಮರಾಜ್ಯದಲ್ಲಿ ಎಂದೂ ರಾವಣ ಬರುವುದಿಲ್ಲ. ತಂದೆಯು ರಾವಣ ದೇಶದಲ್ಲಿ ಬರಬೇಕಾಗಿದೆ, ಏಕೆಂದರೆ ರಾವಣ ರಾಜ್ಯವನ್ನು ಪರಿವರ್ತನೆ ಮಾಡಬೇಕಾಗುತ್ತದೆ. ಇದು ಸಂಗಮಯುಗವಾಗಿದೆ. ಅವರು ಸತ್ಯಯುಗದಲ್ಲಿಯೂ ಬರುವುದಿಲ್ಲ, ಕಲಿಯುಗದಲ್ಲಿಯೂ ಬರುವುದಿಲ್ಲ, ಸಂಗಮಯುಗದಲ್ಲಿಯೇ ಬರುತ್ತಾರೆ. ಅಂದಾಗ ಇದು ರಾಮನ ದೇಶವಾಗಿದೆ, ರಾವಣನ ದೇಶವೂ ಆಗಿದೆ. ಈ ತೀರವು ರಾಮನದು, ಆ ತೀರವು ರಾವಣದಾಗಿದೆ. ಇದು ಸಂಗಮಯುಗವಲ್ಲವೇ? ಈಗ ನೀವು ಮಕ್ಕಳು ಸಂಗಮಯುಗದಲ್ಲಿದ್ದೀರಿ. ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ತಮ್ಮನ್ನು ಸಂಗಮಯುಗದಲ್ಲೆಂದು ತಿಳಿಯಬೇಕು. ನಮಗೆ ಅತ್ತ ಕಡೆ ಸಂಬಂಧವಿಲ್ಲ. ಬುದ್ಧಿಯಿಂದ ಹಳೆಯ ಪ್ರಪಂಚದೊಂದಿಗೆ ಸಂಬಂಧವನ್ನು ತೆಗೆಯಬೇಕಾಗಿದೆ. ಇರುವುದಂತೂ ಇಲ್ಲೇ, ಆದರೆ ಬುದ್ಧಿಯಿಂದ ತಿಳಿಯಿರಿ. ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಲಿದೆ. ನಾವೀಗ ಸಂಗಮಯುಗದಲ್ಲಿದ್ದೇವೆಂದು ಆತ್ಮ ಹೇಳುತ್ತದೆ. ತಂದೆಯು ಬಂದಿದ್ದಾರೆ. ಅವರಿಗೆ ಅಂಬಿಗನಂತಲೂ ಹೇಳುತ್ತಾರೆ. ನಾವೀಗ ಹೋಗುತ್ತಿದ್ದೇವೆ. ಹೇಗೆ? ಯೋಗದಿಂದ ಯೋಗಕ್ಕಾಗಿಯೂ ಜ್ಞಾನವಿದೆ, ಯೋಗದಿಂದ ಯೋಗಕ್ಕಾಗಿಯೂ ಜ್ಞಾನವಿದೆ, ಜ್ಞಾನಕ್ಕಾಗಿಯೂ ಜ್ಞಾನವಿದೆ, ಯೋಗಕ್ಕಾಗಿ ತಿಳಿಸಲಾಗಿದೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯ ನೆನಪು ಮಾಡಿ. ಇದೂ ಸಹ ಜ್ಞಾನವಾಗಿದೆಯಲ್ಲವೇ? ಜ್ಞಾನವೆಂದರೆ ತಿಳುವಳಿಕೆ. ತಂದೆಯು ಮತವನ್ನು ಕೊಡಲು ಬಂದಿದ್ದಾರೆ. ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಎಂದು ಹೇಳುತ್ತಾರೆ. ಆತ್ಮವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ತಂದೆಯು ಮಕ್ಕಳಿಗೆ ವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಈಗ ಈ ರಾವಣ ರಾಜ್ಯವು ಸಮಾಪ್ತಿಯಾಗಲಿದೆ. ಇಲ್ಲಿ ಕರ್ಮ ಬಂಧನವಿದೆ. ಸತ್ಯುಗದಲ್ಲಿ ಕರ್ಮ ಸಂಬಂಧವಿರುತ್ತದೆ. ಬಂಧನವೆಂಬುದು ದುಃಖದ ಹೆಸರಾಗಿದೆ, ಸಂಬಂಧವು ಸುಖದ ಹೆಸರಾಗಿದೆ. ಈಗ ಕರ್ಮ ಬಂಧನವನ್ನು ಕತ್ತರಿಸಬೇಕಾಗುತ್ತದೆ. ಬುದ್ಧಿಯಲ್ಲಿದೆ. ನಾವು ಈ ಸಮಯದಲ್ಲಿ ಬ್ರಾಹ್ಮಣ ಸಂಬಂಧದಲ್ಲಿದ್ದೇವೆ, ನಂತರ ದೈವಿ ಸಂಬಂಧದಲ್ಲಿ ಹೋಗುತ್ತೇವೆ. ಬ್ರಾಹ್ಮಣ ಸಂಬಂಧವು ಇದೊಂದೇ ಜನ್ಮವಾಗಿದೆ. ನಂತರ 8 ಮತ್ತು 12 ಜನ್ಮಗಳು ದೈವಿ ಸಂಬಂಧದಲ್ಲಿ ಬರುತ್ತಿವೆ. ಈ ಜ್ಞಾನವು ಬುದ್ಧಿಯಲ್ಲಿದೆ. ಆದ್ದರಿಂದ ಕಲಿಯುಗಿ ಚೀಚಿ ಕರ್ಮ ಬಂಧನದಿಂದ ಹೇಗೆ ನಿಂದನೆ ಮಾಡುತ್ತಾರೆ? ಈ ಪ್ರಪಂಚದ ಕರ್ಮ ಬಂಧನದಲ್ಲಿ ಈಗ ಇರುವಂತಿಲ್ಲ. ಇದೆಲ್ಲವೂ ಅಸುರಿ ಕರ್ಮ ಬಂಧನವೆಂಬ ತಿಳುವಳಿಕೆಯು ಸಿಕ್ಕಿದೆ. ನಾವು ಸಹ ಒಂದು ಗುಪ್ತ ಯಾತ್ರೆಯಲ್ಲಿದ್ದೇವೆ. ಈ ತಂದೆಯು ಯಾತ್ರೆಯನ್ನು ಕಲಿಸಿದ್ದಾರೆ.
ನಂತರ ಈ ಕರ್ಮ ಬಂಧನದಿಂದ ಭಿನ್ನರಾಗಿ ನಾವು ಕರ್ಮಾತೀತರಾಗಿ ಬಿಡುತ್ತೇವೆ. ಈ ಕರ್ಮ ಬಂಧನ ಈಗ ಕತ್ತರಿಸಬೇಕಾಗಿದೆ. ನಾವು ತಂದೆಯನ್ನು ಏಕೆ ನೆನಪು ಮಾಡುತ್ತೇವೆ ಎಂದರೆ ಪವಿತ್ರರಾಗಿ ಚಕ್ರವನ್ನು ಅರಿತು ಚಕ್ರವರ್ತಿ ರಾಜರಾಗಬೇಕಾಗಿದೆ. ಓದುತ್ತಿದ್ದೇವೆ ಮತ್ತೆ ಗುರಿ ಧ್ಯೇಯದ ಪ್ರಾರಬ್ಧ ಬೇಕಲ್ಲವೇ? ನಿಮಗೆ ತಿಳಿದಿದೆ, ನಮಗೆ ಓದಿಸುವರು ಬೇಹದ್ದಿನ ತಂದೆಯಾಗಿದ್ದಾರೆ. ಅವರು ನಮಗೆ 5,000 ವರ್ಷಗಳ ಮೊದಲು ಓದಿಸಿದ್ದರು. ಇದು ನಾಟಕವಾಗಿದೆಯಲ್ಲವೇ? ಯಾರಿಗೆ ಕಲ್ಪದ ಹಿಂದೆ ಓದಿಸಿದ್ದೀರೋ ಅವರಿಗೆ ಓದಿಸುತ್ತಾರೆ, ಬರುತ್ತಾ ಇರುತ್ತಾರೆ, ವೃದ್ಧಿಯನ್ನು ಹೊಂದುತ್ತಾ ಇರುತ್ತಾರೆ. ಎಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ. ಉಳಿದವರೆಲ್ಲರೂ ಹಿಂತಿರುಗಿ ಮನೆಗೆ ಹೋಗುತ್ತಾರೆ. ಇತ್ತ ಕಡೆ ನರಕವಿದೆ, ಅತ್ತ ಕಡೆ ಸ್ವರ್ಗವಿದೆ. ಆ ವಿದ್ಯೆಯಲ್ಲಂತೂ ಪ್ರಾರಬ್ಧವನ್ನು ಇಲ್ಲೇ ಪಡೆಯುತ್ತೇವೆಂದು ತಿಳಿಯುತ್ತಾರೆ. ಆದರೆ ನಾವು ಸಂಗಮಯುಗದಲ್ಲಿ ಓದುತ್ತೇವೆ, ಇದರ ಪ್ರಾರಬ್ಧವು ನಮಗೆ ಹೊಸ ಪ್ರಪಂಚದಲ್ಲಿ ಸಿಗೋದು. ಇದು ಹೊಸ ಮಾತಾಗಿದೆ, ನಿಮಗೆ ಇದರ ಪ್ರಾರಬ್ಧವು ಇನ್ನೊಂದು ಜನ್ಮದಲ್ಲಿ ಸಿಗೋದೆಂದು. ಮಾತನ್ನು ಪ್ರಪಂಚದಲ್ಲಿ ಮತ್ತಾರು ಹೇಳುವುದಿಲ್ಲ. ಈ ಜನ್ಮದಲ್ಲಿ ಮುಂದಿನ ಜನ್ಮಗಳ ಪ್ರಾರಬ್ಧವನ್ನು ಪಡೆಯುವುದು ಕೇವಲ ಈ ಸಂಗಮಯುಗದಲ್ಲಿಯೇ ಆಗುತ್ತದೆ. ತಂದೆಯೂ ಸಹ ಸಂಗಮಯುಗದಲ್ಲಿ ಬರುತ್ತಾರೆ. ನೀವು ಪುರುಷೋತ್ತಮರಾಗಲು ಓದುತ್ತೀರಿ. ಒಂದೇ ಬಾರಿ ಭಗವಂತ ಜ್ಞಾನಸಾಗರನು ಬಂದು ಹೊಸ ಪ್ರಪಂಚ ಅಮರಪುರಿಗಾಗಿ ಓದಿಸುತ್ತಾರೆ. ಇದು ಕಲಿಯುಗಿ ಮೃತ್ಯುಲೋಕವಾಗಿದೆ. ನಾವು ಸತ್ಯಯುಗಕ್ಕಾಗಿ ಓದುತ್ತೇವೆ. ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಓದುತ್ತೇವೆ. ಇದು ಪರದೇಶ, ಅದು ನಮ್ಮ ದೇಶವಾಗಿದೆ. ತಮ್ಮ ದೇಶದಲ್ಲಿ ಬರಲು ತಂದೆಗೆ ಅವಶ್ಯಕತೆ ಇಲ್ಲ. ಆ ದೇಶವು ಕೇವಲ ತಾವು ಮಕ್ಕಳಿಗಾಗಿಯೇ ಇದೆ. ಆ ಸತ್ಯುಗದಲ್ಲಿ ರಾವಣ ಬರುವಂತಿಲ್ಲ. ರಾವಣನು ಮಾಯವಾಗಿ ಬಿಡುತ್ತಾನೆ, ಮತ್ತೆ ದ್ವಾಪಾರದಲ್ಲಿ ಬರುತ್ತಾನೆ. ಆಗ ತಂದೆಯು ಮರೆಯಾಗುತ್ತಾರೆ. ಸತ್ಯಯುಗದಲ್ಲಿ ಯಾರು ಅವರನ್ನು ತಿಳಿದುಕೊಂಡಿಲ್ಲ. ಅಂದ ಮೇಲೆ ನೆನಪನ್ನೇಕೆ ಮಾಡುತ್ತಾರೆ? ಸುಖದ ಪ್ರಾರಬ್ಧವು ಪೂರ್ಣವಾದಾಗ ರಾವಣ ರಾಜ್ಯವು ಆರಂಭವಾಗುತ್ತದೆ. ಇದಕ್ಕೆ ಪರದೇಶವೆಂದು ಹೇಳಲಾಗುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಸಂಗಮಯುಗದಲ್ಲಿದ್ದೇವೆ. ನಮಗೆ ಮಾರ್ಗವನ್ನು ತೋರಿಸುವಂತಹ ತಂದೆಯು ಸಿಕ್ಕಿದ್ದಾರೆ. ಉಳಿದವರೆಲ್ಲರೂ ಅಲೆದಾಡುತ್ತಿರುತ್ತಾರೆ. ಯಾರು ಬಹಳ ಸುಸ್ತಾಗಿದ್ದಾರೋ, ಯಾರು ಕಲ್ಪದ ಹಿಂದೆ ಮಾರ್ಗವನ್ನು ಪಡೆದಿರುವರೋ ಅವರೇ ಬರುತ್ತಾರೆ. ನೀವು ಮಾರ್ಗದರ್ಶಕರು, ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತೀರಿ. ಇದು ಆತ್ಮಿಕ ಯಾತ್ರೆಯ ಮಾರ್ಗವಾಗಿದೆ. ನೇರವಾಗಿ ಸುಖಧಾಮಕ್ಕೆ ಹೋಗುತ್ತೀರಿ. ನೀವು ಮಾರ್ಗದರ್ಶಕರು, ಪಾಂಡವ ಸಂಪ್ರದಾಯವರಾಗಿದ್ದೀರಿ. ಪಾಂಡವ ರಾಜ್ಯವೆಂದು ಹೇಳುವುದಿಲ್ಲ. ರಾಜ್ಯವು ಕೌರವರಿಗೂ ಇಲ್ಲ, ಪಾಂಡವರಿಗೂ ಇಲ್ಲ. ಇಬ್ಬರಿಗೂ ಕಿರೀಟವಿಲ್ಲ. ಭಕ್ತಿ ಮಾರ್ಗದಲ್ಲಿ ಇಬ್ಬರಿಗೆ ಕಿರೀಟವನ್ನು ತೋರಿಸಿದ್ದಾರೆ. ಒಂದು ವೇಳೆ ಕೊಟ್ಟರೂ ಸಹ ಕೌರವರಿಗೆ ಪ್ರಕಾಶತೆ ಕಿರೀಟವಿಲ್ಲ, ಪಾಂಡವರಿಗೆ ಸಹ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಇನ್ನೂ ಪುರುಷಾರ್ಥಿಗಳಾಗಿದ್ದಾರೆ. ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬೀಳುತ್ತಾರೆ. ಆದ್ದರಿಂದ ಯಾರಿಗೆ ಕೊಡುವುದು? ಇದರಿಂದಲೇ ಇವೆಲ್ಲ ಅಲಂಕಾರಗಳನ್ನು ವಿಷ್ಣುವಿಗೆ ತೋರಿಸಿದ್ದಾರೆ, ಏಕೆಂದರೆ ಅವರು ಪವಿತ್ರವಾಗಿದ್ದಾರೆ. ಸತ್ಯಯುಗದಲ್ಲಿ ಪವಿತ್ರ ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ. ಪವಿತ್ರತೆಯ ಪ್ರಕಾಶತೆಯ ಕಿರೀಟವಿರುತ್ತದೆ. ಈ ಸಮಯದಲ್ಲಂತೂ ಯಾರೂ ಪವಿತ್ರರಿಲ್ಲ. ನಾವು ಪವಿತ್ರರೆಂದು ಸನ್ಯಾಸಿಗಳು ಹೇಳಿಕೊಳ್ಳುತ್ತಾರೆ, ಆದರೆ ಪ್ರಪಂಚವು ಪವಿತ್ರವಲ್ಲದೆ ಮತ್ತೆ ಜನ್ಮವನ್ನು ಸ್ವವಿಕಾರಿ ಪ್ರಪಂಚದಲ್ಲೇ ತೆಗೆದುಕೊಳ್ಳುತ್ತಾರೆ. ಇದು ರಾವಣನ ಪತಿತಪುರಿಯಾಗಿದೆ. ಪಾವನ ರಾಜ್ಯವೆಂದು ಹೊಸ ಪ್ರಪಂಚ ಸತ್ಯಕ್ಕೆ ಹೇಳಲಾಗುತ್ತದೆ. ಈಗ ನೀವು ಮಕ್ಕಳನ್ನು ತಂದೆ ಮಾಲಿಯು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಾರೆ. ಅವರು ಪತಿತ ಪಾವನಾಗಿದ್ದಾರೆ, ಅಂಬಿಗನೂ ಆಗಿದ್ದಾರೆ, ಮಾಲಿಯೂ ಆಗಿದ್ದಾರೆ. ಮುಳ್ಳುಗಳ ಕಾಡಿನಲ್ಲಿ ಮಾಲಿಯೂ ಬಂದಿದ್ದಾರೆ. ನಿಮ್ಮ ಕಮಾಂಡರ್ ಒಬ್ಬರೇ ಆಗಿದ್ದಾರೆ. ಯಾರಾದರೂ ಚೀಫ್ ಕಮಾಂಡರ್ ಎಂದು ಶಂಕರನಿಗೆ ಹೇಳುವುದೇ? ವಾಸ್ತವದಲ್ಲಿ ಶಂಕರೇನು ವಿನಾಶ ಕೊಡುವುದಿಲ್ಲ. ಸಮಯವು ಬಂದಾಗ ಯುದ್ಧವು ತಾನೇ ಆಗುತ್ತದೆ.
ಶಂಕರನ ಪ್ರೇರಣೆಯಿಂದ ಅಣ್ವಸ್ತ್ರಗಳು ತಯಾರಾಗುತ್ತವೆ ಎಂದು ಹೇಳುತ್ತಾರೆ. ಹೀಗೆ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಹಳೆಯ ಪ್ರಪಂಚವಂತೂ ಅವಶ್ಯವಾಗಿ ಸಮಾಪ್ತಿಯಾಗಲಿದೆ. ಮನೆಯು ಹಳೆಯದಾದಾಗ ಬಿದ್ದು ಹೋಗುತ್ತದೆ. ಮನುಷ್ಯರು ಸತ್ತು ಹೋಗುತ್ತಾರೆ. ಈ ಹಳೆಯ ಪ್ರಪಂಚವೂ ಸಮಾಪ್ತಿಯಾಗಲಿದೆ. ಇವೆಲ್ಲವೂ ಬಿದ್ದು ಕೆಲವರು ಸತ್ತು ಹೋಗುತ್ತಾರೆ. ಕೆಲವರು ನೀರಿನಲ್ಲಿ ಮುಳುಗಿ ಸಾಯುತ್ತಾರೆ. ಕೆಲವರು ಗಾಬರಿಯಲ್ಲಿ ಸೆರೆ ಬಿಡುತ್ತಾರೆ. ಅಣುಬಾಂಬುಗಳ ವಿಷಗಾಳಿಯೂ ಸಹ ಅನೇಕರನ್ನು ಸಾಯಿಸುತ್ತದೆ. ಮಕ್ಕಳ ಬುದ್ಧಿಯಲ್ಲಿದೆ, ಈಗ ವಿನಾಶ ಆಗಲೇಬೇಕಾಗಿದೆ. ನಾವು ಆ ತೀರಕ್ಕೆ ಹೋಗಬೇಕಾಗಿದೆ. ಕಲಿಯುಗವು ಪೂರ್ಣವಾಗಿ ಸತ್ಯಯುಗದ ಸ್ಥಾಪನೆಯು ಅವಶ್ಯವಾಗಿ ಆಗಬೇಕಾಗಿದೆ. ನಂತರ ಅರ್ಧಕಲ್ಪ ಯುದ್ಧವು ನಡೆಯುವುದೇ ಇಲ್ಲ. ಈಗ ತಂದೆಯು ಪುರುಷಾರ್ಥ ಮಾಡಿಸಲು ಬಂದಿದ್ದಾರೆ. ಇದು ಕೊನೆಯ ಅವಕಾಶವಾಗಿದೆ. ತಡ ಮಾಡಿದರೆ ಮತ್ತೆ ಆಕಸ್ಮಿಕವಾಗಿ ಶರೀರವನ್ನು ಬಿಡುತ್ತೀರಿ. ಮೃತ್ಯುವು ಸಮ್ಮುಖದಲ್ಲಿ ನಿಂತಿದೆ. ಮನುಷ್ಯರು ಕುಳಿತಿದ್ದಂತೆ ಆಕಸ್ಮಿಕವಾಗಿ ಸತ್ತು ಹೋಗುತ್ತಾರೆ. ಸಾಯುವುದಕ್ಕೆ ಮೊದಲೇ ನೆನಪಿನ ಯಾತ್ರೆ ಮಾಡಿ. ನೀವು ಮಕ್ಕಳಿಗೆ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಮನೆಯನ್ನು ನೆನಪು ಮಾಡಿ. ಇದರಿಂದ ಅಂತಮತಿ ಶೋಗತಿ ಆಗುವುದು. ಮನೆಗೆ ಹೊರಟು ಹೋಗುತ್ತೀರಿ. ಆದರೆ ಕೇವಲ ಮನೆಯನ್ನು ನೆನಪು ಮಾಡುವುದರಿಂದ ಪಾಪವು ನಾಶವಾಗುವುದಿಲ್ಲ. ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ನಾಶವಾಗುವುದು. ಮತ್ತು ಈಗ ತಮ್ಮ ಮನೆಗೆ ಹೊರಟು ಹೋಗುತ್ತೀರಿ. ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ತಮ್ಮ ಚಾಟನ್ನು ಇಟ್ಟುಕೊಳ್ಳಿರಿ. ಇಡೀ ದಿನದಲ್ಲಿ ನಾವು ಏನು ಮಾಡಿದೆವು ಎಂಬುದು ಅರ್ಥವಾಗುವುದು. 5-6 ವರ್ಷದ ಮಗುವಿನಿಂದ ಹಿಡಿದು ತಮ್ಮ ಜೀವನದಲ್ಲಿ ಏನೇನು ಮಾಡಿದೆವು ಎಂಬುದು ನೆನಪಿರುತ್ತದೆ. ಇಡೀ ಸಮಯ ಬರೆಯುತ್ತಾ ಇರಬೇಕಾಗಿದೆ ಎಂದಲ್ಲ, ಗಮನದಲ್ಲಿರುತ್ತಾ ನಾವು ಉದ್ಯಾನವನದಲ್ಲಿ ಕುಳಿತು ತಂದೆಯ ನೆನಪು ಮಾಡಿದೆವು. ಅಂಗಡಿಯಲ್ಲಿ ಯಾರೂ ಗ್ರಾಹಕರಿರಲಿಲ್ಲ. ಆಗ ನಾವು ನೆನಪಿನಲ್ಲಿ ಕುಳಿತಿದ್ದೆವು. ಹೀಗೆ ಒಳಗೆ ಎಲ್ಲವೂ ನೋಟ್ ಆಗುತ್ತಿರುವುದು. ಒಂದು ವೇಳೆ ಬರೆಯಲು ಇಚ್ಛಿಸುತ್ತೀರೆಂದರೆ ಮತ್ತೆ ದೈನಂದಿನ ದಿನಚರಿಯನ್ನು ಇಡಬಹುದಾಗಿದೆ. ಮೂಲ ಮಾತೆ ಇದಾಗಿದೆ. ನಾವು ತಮೋಪ್ರಧಾನದಿಂದ ಹೇಗೆ ಸತೋಪ್ರಧಾನರಾಗುವುದು, ಹೇಗೆ ಪವಿತ್ರ ಪ್ರಪಂಚದ ಮಾಲೀಕರಾಗುವುದು, ಪತಿತರಿಂದ ಪಾವನ ಹೇಗಾಗುವುದು. ತಂದೆಯು ಬಂದು ಇದೆಲ್ಲವನ್ನು ಜ್ಞಾನವನ್ನು ಕೊಡುತ್ತಾರೆ. ಜ್ಞಾನಸಾಗರನು ತಂದೆಯೇ ಆಗಿದ್ದಾರೆ. ನೀವೀಗ ಕೇಳುತ್ತೀರಿ, ಬಾಬಾ, ನಾವೀಗ ನಿಮ್ಮವರಾಗಿದ್ದೇವೆ, ಸದಾ ನಿಮ್ಮವರಾಗಿ ಇರುತ್ತದೆ. ಕೇವಲ ಆತ್ಮಾಭಿಮಾನಿಗಳಾಗುತ್ತೇವೆ. ಸತ್ಯಯುಗದಲ್ಲಿ ನಾವು ದೇಹಿ ಅಭಿಮಾನಿಗಳಾಗಿದ್ದೆವು. ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಅಂದಾಗ ನೀವು ಮಕ್ಕಳು ಇದೆಲ್ಲವನ್ನು ಧಾರಣೆ ಮಾಡಿ ಮತ್ತೆ ಅನ್ಯರಿಗೆ ತಿಳಿಸಲು ಯೋಗ್ಯರಾಗಿರಬೇಕು. ಆಗಲೇ ಅನೇಕರ ಕಲ್ಯಾಣವಾಗುವುದು. ತಂದೆಗೆ ಗೊತ್ತಿದೆ, ನಾಟಕದನುಸಾರ, ನಂಬರ್ವಾರ್ ಪುರುಷಾರ್ಥದನುಸಾರ ಸೇವಾದಾರಿಗಳಾಗುತ್ತಿದ್ದಾರೆ. ಬಲೆ ಯಾರಿಗಾದರೂ ವೃಕ್ಷದ ಬಗ್ಗೆ ತಿಳಿಸಲು ಆಗದಿದ್ದರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಎಂದು ಹೇಳುವರು. ಸಹಜವಲ್ಲವೇ? ಇದನ್ನು ತಂದೆಯೇ ನನ್ನ ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ಈ ಕರ್ಮಗಳು ನಾಶವಾಗುತ್ತವೆ ಎಂಬ ಮಾತನ್ನು ನೀವು ಬ್ರಾಹ್ಮಣರು ವಿನ ಮತ್ಯಾರು ಮನುಷ್ಯರು ಹೇಳಲು ಸಾಧ್ಯವಿಲ್ಲ. ಮತ್ಯಾರು ಆತ್ಮನಾಗಲಿ ಪರಮಾತ್ಮನಾಗಲಿ ಅರಿತುಕೊಂಡಿಲ್ಲ. ಕೇವಲ ಹಾಗೇ ಹೇಳಿಬಿಡುತ್ತಾರೆಂದರೆ ಯಾರಿಗೂ ಬಾಣವು ನಾಟುವುದಿಲ್ಲ. ಭಗವಂತನ ರೂಪವನ್ನು ಅರಿತುಕೊಂಡಿಲ್ಲ. ಕೇವಲ ಹಾಗೇ ಹೇಳಿಬಿಡುತ್ತಾರೆಂದರೆ ಯಾರಿಗೂ ಬಾಣವು ನಾಟುವುದಿಲ್ಲ. ಭಗವಂತನ ರೂಪವನ್ನು ಅರಿತುಕೊಳ್ಳಬೇಕಾಗುತ್ತದೆ. ಇವರೆಲ್ಲರೂ ನಾಟಕದ ಪಾತ್ರಧಾರಿಗಳಾಗಿದ್ದಾರೆ.
ಪ್ರತಿಯೊಂದು ಆತ್ಮವು ಶರೀರದ ಜೊತೆ ಪಾತ್ರವನ್ನು ಅಭಿನಯಿಸುತ್ತದೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಪಾತ್ರಧಾರಿಗಳು ವಸ್ತ್ರವನ್ನು ಬದಲಾಯಿಸಿಕೊಂಡು ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಾರೆ. ಹಾಗೆಯೇ ನೀವು ಸಹ ಶರೀರವನ್ನು ಬದಲಾಯಿಸುತ್ತೀರಿ. ಅದರಲ್ಲಿ ಸ್ತ್ರೀ ಹಾಗೂ ಪುರುಷರ ಉಡುಪನ್ನು ಅಲ್ಪಕಾಲಕ್ಕಾಗಿ ಧರಿಸುತ್ತಾರೆ. ಇಲ್ಲಿ ಪುರುಷೋತ್ತಮ ವಸ್ತ್ರ ಧರಿಸಿದರೆ ಪೂರ್ಣ ಆಯುಷ್ಯು ಪುರುಷನಾಗಿಯೇ ಉಳಿಯುತ್ತಾರೆ. ಅದು ಬೇಹದ್ದಿನ ನಾಟಕ, ಇದು ಹದ್ದಿನ ನಾಟಕವಾಗಿದೆ. ಮೊಟ್ಟ ಮೊದಲು ಮುಖ್ಯ ಮಾತನ್ನು ತಂದೆಯೇ ತಿಳಿಸುತ್ತಾರೆ, ನನ್ನ ನೆನಪು ಮಾಡಿ. ಯೋಗ ಶಬ್ದವನ್ನು ಸಹ ಕಾರ್ಯದಲ್ಲಿ ಹರಡಬೇಡಿ, ಏಕೆಂದರೆ ಅನೇಕ ಪ್ರಕಾರದ ಗುಂಪುಗಳನ್ನು ಕಲಿಸುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗದಾಗಿದೆ. ಈಗ ತಂದೆ ತಿಳಿಸುತ್ತಾರೆ, ನನ್ನ ನೆನಪು ಮಾಡಿ. ಮತ್ತೆ ಮನೆಯನ್ನು ನೆನಪು ಮಾಡಿದರೆ ನೀವು ಮನೆಗೆ ಹೋಗುತ್ತೀರಿ. ಶಿವ ತಂದೆಯು ಇವರಲ್ಲಿ ಬಂದು ಶಿಕ್ಷಣವನ್ನು ಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪಾವನರಾಗಿ ಬಿಡುತ್ತೀರಿ. ಆನಂತರ ಪವಿತ್ರ ಆತ್ಮವು ಹಾರುವುದು. ಎಷ್ಟೆಷ್ಟು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪಾವನರಾಗಿ ಬಿಡುತ್ತೀರಿ. ನಂತರ ಪವಿತ್ರ ಆತ್ಮವು ಹೊರಟು ಹೋಗುವುದು. ಎಷ್ಟೆಷ್ಟು ನೆನಪು ಮಾಡೋರು, ಸೇವೆ ಮಾಡೋರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೆನಪಿನಲ್ಲೇ ಬಹಳ ವಿಘ್ನಗಳು ಬರುತ್ತವೆ. ಪಾವನರಾಗಲು ಆಗಲಿಲ್ಲವೆಂದರೆ ಧರ್ಮರಾಜಪುರಿಯಲ್ಲಿ ಶಿಕ್ಷೆ ಅನುಭವಿಸಬೇಕಾಗುವುದು. ಮರ್ಯಾದೆಯು ಬರುತ್ತದೆ. ಪಾವನರಾಗಲಿಲ್ಲವೆಂದರೆ ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಮರ್ಯಾದೆಯು ಹೊರಟು ಹೋಗುವುದು, ಪದವಿಯು ಭ್ರಷ್ಟವಾಗುವುದು. ಭಗವಂತನಲ್ಲಿ ಎಲ್ಲ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಏನು ಹೊರಟು ಹೋಗೋದು? ಈ ಪದವಿಯು ಭ್ರಷ್ಟರಾಗಿರುವುದು. ಅಂತಿಮದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಮನಸ್ಸು ನಿಮಗೆ ಎಷ್ಟೊಂದು ತಿಳಿಸಿದೆನು, ಆದರೆ ನೆನಪು ಮಾಡಲಿಲ್ಲ. ಪಾಪಗಳು ಉಳಿದು ಬಿಡ್ತು, ಈಗ ಶಿಕ್ಷೆಯನ್ನು ಅನುಭವಿಸಿ ಎಂದು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಆ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅವಕಾಶವಿರುವುದಿಲ್ಲ. ನಾವು ಏನೇನು ಮಾಡಿದೆವು, ಸುಮ್ಮನೆ ಸಮಯವನ್ನು ಕಳೆದೆವೆಂದು ಬಹಳಷ್ಟು ದುಃಖ ಪಡುತ್ತೀರಿ. ಆದರೆ ಶಿಕ್ಷೆಯನ್ನಂತೂ ಅನುಭವಿಸಲೇಬೇಕಾಗುತ್ತದೆ. ಏನು ಮಾಡಲು ಸಾಧ್ಯವಿಲ್ಲ. ಅನುತ್ತೀರ್ಣರಾಗುತ್ತೀರೆಂದರೆ ಆದಿರಿ, ಮತ್ತೆ ಓದುವ ಮಾತಿಲ್ಲ. ಲೌಕಿಕ ವಿದ್ಯೆಯಲ್ಲಂತೂ ಅನುತ್ತೀರ್ಣರಾದರೆ ಪುನಃ ಓದುತ್ತಾರೆ. ಆದರೆ ಈ ವಿದ್ಯೆಯು ಇಲ್ಲೇ ಮುಕ್ತಾಯವಾಗುವುದು. ಲೌಕಿಕ ವಿದ್ಯೆಯಲ್ಲಂತೂ ಅನುತ್ತೀರ್ಣರಾದರೆ ಪುನಃ ಓದುತ್ತಾರೆ. ಆದರೆ ಈ ವಿದ್ಯೆಯು ಇಲ್ಲೇ ಮುಕ್ತವಾಗಿ ಬಿಡೋದು. ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡಬಾರದೆಂದು ತಂದೆಯು ಸಲಹೆ ನೀಡುತ್ತಾರೆ. ಮಕ್ಕಳೇ, ಚೆನ್ನಾಗಿ ಓದಿರಿ, ಅಲ್ಲ ಸಲ್ಲದ ಮಾತುಗಳನ್ನು ತಮ್ಮ ಸಮಯವನ್ನು ಕಳೆಯಬೇಡಿ. ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ಮಾಯೆಯು ಬಹಳ ವಿರುದ್ಧವಾದ ಕೆಲಸಗಳನ್ನು ಮಾಡಿಸಿಬಿಡುತ್ತದೆ. ಎಂದೂ ಕಳ್ಳತನವನ್ನು ಮಾಡಿರುವುದೇ ಇಲ್ಲ, ಆದರೆ ಮಾಯೆಯು ಇದನ್ನು ಮಾಡಿಸಿಬಿಡುವುದು. ನಮಗೆ ಮಾಯೆಯು ಮೋಸವನ್ನು ಮಾಡಿದಂತೆ ಕೊನೆಯಲ್ಲಿ ಸ್ಮೃತಿಯು ಬಂದು ಬಿಡುವುದು. ಇಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳಲೇ ಎಂದು ಮೊದಲು ಮನಸ್ಸಿನಲ್ಲಿ ಸಂಕಲ್ಪವು ಬರುತ್ತದೆ. ಆದರೆ ಇದು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಯದ ಕಾರಣ ಈ ವಸ್ತುವನ್ನು ತೆಗೆದುಕೊಂಡು ತಪ್ಪಾಗುವುದು, ತೆಗೆದುಕೊಳ್ಳದೇ ಇರುವುದು ಸರಿಯಾಗಿದೆ. ಈಗ ನಾನು ಏನು ಮಾಡುವುದು? ಪವಿತ್ರ ಆಗುವುದು ಒಳ್ಳೆಯದಲ್ಲವೇ? ಸಂಘವೇಶದಲ್ಲಿ ಬಂದು ಸಡಿಲವಾಗಬಾರದು. ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಅಂದ ಮೇಲೆ ನಾಮರೂಪದಲ್ಲಿ ಏಕೆ ಸಿಕ್ಕಿಕೊಳ್ಳುವುದು? ದೇಹದ ಅಭಿಮಾನದಲ್ಲಿ ಬರಬಾರದಾಗಿದೆ. ಆದರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಮಾಯೆಯು ಸಿಕ್ಕಿಕೊಳ್ಳುವುದು ದೇಹದ ಅಭಿಮಾನದಲ್ಲಿ ಬರಬಾರದಾಗಿದೆ. ಆದರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ.
ಮಾಯೆಯು ಕೆಟ್ಟ ಕೆಲಸವನ್ನು ಮಾಡಲು ಸಂಕಲ್ಪಗಳನ್ನು ತರಿಸುತ್ತದೆ. ಮಾಯೆಯು ಕೆಟ್ಟ ಕೆಲಸವನ್ನು ಮಾಡಿಸುವ ಸಂಕಲ್ಪವನ್ನು ತರಿಸುತ್ತದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ತಪ್ಪು ಕೆಲಸಗಳನ್ನು ಮಾಡಲೇಬಾರದು. ಯುದ್ಧವು ನಡೆಯುತ್ತದೆಂದರೆ ಕೆಳಗೆ ಹಾರುತ್ತೀರಿ, ಬೀಳುತ್ತೀರಿ. ಮತ್ತೆ ಸರಿಯಾದ ಬುದ್ಧಿಯಲ್ಲಿ ಬರುವುದು. ಇಲ್ಲಿ ನಾವು ಸರಿಯಾದ ಕಾರ್ಯವನ್ನು ಮಾಡಬೇಕಾಗಿದೆ, ಅಂದರೆ ಉರ್ಗೋಲಾಗಬೇಕಾಗಿದೆ. ಒಳ್ಳೆಯದಕ್ಕಿಂತ ಒಳ್ಳೆಯ ಕೆಲಸವೇ ಇದಾಗಿದೆ. ಶರೀರ ಮತ್ತು ನಿರ್ವಹಣೆಗಾಗಿ ಸಮಯ ಅಂತ ಇದೆ. ರಾತ್ರಿಯಲ್ಲಿ ನಿದ್ರೆ ಮಾಡಿದರೆ ಆತ್ಮವು ಸುಸ್ತಾಗುವುದಿಲ್ಲ, ನಿದ್ರೆ ಬಿಡಿಸುತ್ತದೆ. ಮತ್ತು ಶರೀರವು ನಿದ್ರಿಸುತ್ತಿರುವ ಅಂದಾಗ ಶರೀರ ನಿರ್ವಹಣೆಗಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಸಮಯ ಅಂತ ಇದೆ. ಉಳಿದ ಸಮಯ ಎಲ್ಲವೂ ನನ್ನ ಸೇವೆಯಲ್ಲಿ ತೊಡಗಿಸಿರಿ. ನೆನಪಿನ ಚಾರ್ಟನ್ನು ಇಟ್ಟುಕೊಳ್ಳಿ, ಚಾರ್ಟನ್ನು ಬರೆಯಿರಿ. ಅವನೇ ನಡೆಯುತ್ತಾ ನಡೆಯುತ್ತಾ ಅನುತ್ತೀರ್ಣರಾಗಿ ಬಿಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ಅಲ್ಲಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು. ಮಾಯವು ಯಾವುದೇ ಉಲ್ಟಾ ಕೆಲಸವನ್ನು ಮಾಡಿಸಿದಂತೆ ಗಮನ ಹರಿಸಬೇಕಾಗಿದೆ. ಸಂಘದ ಹೆಸರಿನಲ್ಲಿ ಬಂದು ಎಂದೂ ಸಡಿಲವಾಗಬಾರದು. ದೇಹಾಭಿಮಾನದಲ್ಲಿ ಬಂದು ಯಾರದೇ ನಾಮರೂಪದಲ್ಲಿ ಸಿಕ್ಕಿಕೊಳ್ಳಬಾರದು. 2ನೇ ಪಾಯಿಂಟ್, ಮನೆಯ ನೆನಪಿನ ಜೊತೆಗೆ ತಂದೆಯ ನೆನಪು ಮಾಡಬೇಕಾಗಿದೆ. ನೆನಪಿನ ಚಾರ್ಟಿನ ಡೈರಿಯನ್ನು ಇಟ್ಟುಕೊಳ್ಳಬೇಕಾಗಿದೆ. ಅದರಲ್ಲಿ ಬರೆದುಕೊಳ್ಳಬೇಕು. ನಾನು ಇಡೀ ದಿನದಲ್ಲಿ ಏನೇನು ಮಾಡಿದೆನು, ಎಷ್ಟು ಸಮಯ ತಂದೆಯ ನೆನಪು ಮಾಡಿದೆನು. ವರದಾನ, ನಮ್ರತಾರೂಪಿ ಕವಚದ ಮೂಲಕ ವ್ಯರ್ಥದ ರಾವಣವನ್ನು ಸುಡುವಂತ ಸತ್ಯ ಸ್ನೇಹಿ ಸಹಯೋಗಿ ಭವ. ವಿವರಣೆ ಇದೆ. ಯಾರು ಎಷ್ಟೇ ನಿಮ್ಮ ಸಂಘಟನೆಯಲ್ಲಿ ಕೊರತೆಯನ್ನು ಹುಡುಕುವ ಪ್ರಯತ್ನ ಮಾಡಲಿ, ಆದರೆ ಸಂಸ್ಕಾರ ಸ್ವಭಾವದ ಘರ್ಷಣೆ ಸ್ವಲ್ಪವೂ ಕಂಡುಬರದೇ ಇರಲಿ. ಒಂದು ವೇಳೆ ಯಾರೇ ನಿಮಗೆ ಬೈಗುಳು ಹಾಕಿದರೂ, ನಿಂದನೆ ಮಾಡಿದರೂ ನೀವು ಸರಿಯಾಗಿರಿ. ಯಾರಾದರೂ ಘರ್ಷಣೆಯಲ್ಲಿ ಬಂದರೂ ಸಹ ನೀವು ಅವರಿಗೆ ಸ್ನೇಹದ ನೀರನ್ನು ನೀಡಿ. ಇವರು ಏಕೆ ಹೀಗೆ, ಈ ರೀತಿ ಏಕೆ ಎನ್ನುವ ಸಂಕಲ್ಪ ಮಾಡಿ ಬೆಂಕಿಗೆ ಎಣ್ಣೆ ಸುರಿಯಬೇಡಿ. ನಮ್ರತೆಯ ಕವಚವನ್ನು ಧರಿಸಿಕೊಳ್ಳಿ. ಎಲ್ಲಿ ನಮ್ರತೆ ಇರುತ್ತದೆ ಅಲ್ಲಿ ಸ್ನೇಹ ಮತ್ತು ಸಹಯೋಗ ಅವಶ್ಯವಾಗಿರುತ್ತದೆ. ಸ್ಲೋಗನ್, ನನ್ನತನದ ಅನೇಕ ಹದ್ದಿನ ಭಾವನೆಗಳು ನನ್ನ ಬಾಬಾ ಎನ್ನುವ ಒಂದರಲ್ಲಿ ಸಮಾವೇಶವಾಗಿ ಬಿಡುವುದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाफ्ताला को याद पर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वह ಬಾಬಾ ಓಹ. ಅವ್ಯಕ್ತ ಸೂಚನೆ, ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಆತ್ಮಿಕ ಘನತೆಯ ಫೌಂಡೇಶನ್ ಸಂಪೂರ್ಣ ಪವಿತ್ರತೆಯಾಗಿದೆ. ತಮ್ಮೊಂದಿಗೆ ಕೇಳಿಕೊಳ್ಳಿ, ಆತ್ಮಿಕ ಘನತೆಯ ಮಿಂಚು ಮತ್ತು ಹೊಳಪು ನಿಮ್ಮ ರೂಪ ಅಥವಾ ಚರಿತ್ರೆಯಿಂದ ಪ್ರತಿಯೊಬ್ಬರಿಗೆ ಅನುಭವವಾಗುತ್ತದೆಯೇ? ಜ್ಞಾನದ ದರ್ಪಣದಲ್ಲಿ ತಮ್ಮನ್ನು ನೋಡಿಕೊಳ್ಳಿ. ನನ್ನ ಮುಖದಲ್ಲಿ, ನಡತೆಯಲ್ಲಿ ಆ ಆತ್ಮಿಕ ಘನತೆ ಕಾಣಿಸುತ್ತದೆಯೋ ಅಥವಾ ಸಾಧಾರಣ ನಡತೆ ಮತ್ತು ಮುಖವು ಕಾಣಿಸುತ್ತದೆಯೋ? ಓಂ ಶಾಂತಿ.